ಈ ಗ್ರಾಚಾರ ಕೆಟ್ಟವರೆಲ್ಲ ನನಗೆ ಕಂಕನಾಡಿಯಲ್ಲಿ ಸಿಗುದು ಗೊತ್ತಾಯ್ತಲ್ಲ. ನಿನ್ನೆ ನಾನು 2 ವೀಲರಲ್ಲಿ ಕಂಕನಾಡಿ ಹತ್ರ ಹೋಗ್ತಾ ಇದ್ದೆ. ಒಂದು ಬಸ್ ಇತ್ತು, ಸಿಟಿ ಬಸ್, 6 ನಂಬರ್ ಸಿಟಿ ಬಸ್. ಈಗ ಅದು ಹೆಸರು ಬೇಡ, ಊರು ಬೇಡ, ಜಾತಿ ಬೇಡ, ವಿಷಯ ಮಾತ್ರ ಆಯ್ತಾ. ಬಸ್ಸಿನ ಕೆಳಗೆ ನಾನು ನಿಂತೇನೆ. ಬಸ್ಸಿನ ಕಿಟಕಿಯಿಂದ ಒಬ್ಬ ಏನಂತ ಅನ್ಕೊಳ್ತಿದ್ದೀರಾ, ಉಗುಳ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಈಗ ನಾನು ಕೇಳುದು, ಇವನ್ ಅಲ್ಲಿಂದ ಉಗುಳಿದ್ರೆ ನನ್ನ ಮೇಲೆಲ್ಲ ಬೀಳುದು. ನಿಮಗೆ ಬಸ್ಸಲ್ಲೆಲ್ಲ ಕುತ್ಕೊಂಡು ಉಗುಳುವ ರೋಗ ಯಾಕೆ? ನಿಮಗೆ ತಾಕತ್ತಿದ್ರೆ ಅದನ್ನು ನುಂಗಬೇಕು. ಅದು ಉಗುಳು ಬರುದು ಇಲ್ಲಿಂದ ಗೊತ್ತುಂಟಾ? ಗುಟ್ಕ ಅಂತೆ, ಪಾನ್ ಅಂತೆ, ಮತ್ತೆ ಅದು ಹೊಗೆ ಸೊಪ್ಪು, ಎಲೆ ಅಡಿಕೆ, ಅದೇನೇನೋ ಬಾಯಿಗೆ ಹಾಕೊಂಡು ಜಗಿತಿರ್ತೀರ. ಜಗ್ದು 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 ಅಲ್ಲೇ ಉಳುಕ್ಕಂತ ನುಂಗ್ಬೇಕು. ಅದು ಬಿಟ್ಟು ಸಿಕ್ಕಿದಲ್ಲಿ ಯಾಕೆ ಉಗುಳ್ಬೇಕು? ಇಂಥ ಉಗುಳ ರೋಗ ಎಲ್ಲ ಉಂಟ. ನಿಮಗೆ ಮಾತ್ರ ಇರಲಿ, ಅಥವಾ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಾದ್ರಲ್ಲಿ ಉಗುಳಿ. ಈ ದಾರಿಯಲ್ಲಿ ಹೋಗುವಾಗ, ಬಸ್ಸಲ್ಲಿ ಕೂತ್ಕೊಂಡು, ಕಾರಲ್ಲಿ ಹೋಗುವಾಗ ಮಾಡಿ ಉಗುಳುದು ಎಂತಕ್ಕೆ? ಉಗುಳದಿದ್ರೆ ಸಾಯ್ತೀರಾ. ನುಂಗಿ. ನಿಮ್ಗೆ ನುಂಗ್ಲಿಕ್ಕೆ ಆಗದ್ದನ್ನು ನಮ್ಮ ಮೇಲೆ ಯಾಕೆ ಹಾಕ್ತೀರಿ ಮಾರ್ರೆ? ಅದಕ್ಕೆ ನನ್ನ ಒಂದು ಬೆಸ್ಟ್ ಐಡಿಯಾ ಉಂಟು. ಎಂತ ಗೊತ್ತುಂಟ? ಇದು ನೋಡಿ, ಇದು ತೊಟ್ಟೆ. ಈ ತೊಟ್ಟೆಯನ್ನು ಹೀಗೆ ಕುತ್ತಿಗೆಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಿಮಗೆ ಉಗುಳ್ಬೇಕನ್ಸಿದಾಗ, ವಾಂತಿ ಮಾಡ್ಬೇಕನ್ಸಿದಾಗ, ವಾಂತಿ ಪರವಾಗಿಲ್ಲ, ನಮ್ದು ಕಂಟ್ರೋಲಲ್ಲಿ ಇರುವುದಿಲ್ಲ. ಆದರೆ ಈ ಉಗುಳುದು ಇದೆಯಲ್ಲ, ಅದು ನಮ್ಮ ಕಂಟ್ರೋಲಲ್ಲಿ ಇದೆ. ಆಗ ಉಗುಳ್ಬೇಕು ಅನಿಸಿದಾಗ ಹೀಗೆ ತೊಟ್ಟೆಯನ್ನು ಕುತ್ತಿಗೆಗೆ ಹಾಕಿ ಟೂ ಅಂತ ಉಗುಳ್ಬೇಕು. ಮತ್ತೆ ಇದನ್ನು ಹೀಗೆ ತಗೊಂಡೋಗಿ ಮನೆಗೆ ಕೊಂಡೋಗಿ ಬಿಸಾಡಬೇಕು. ಅರ್ಥ ಆಯ್ತಾ? ಇಲ್ಲದಿದ್ರೆ ಇನ್ನೊಮ್ಮೆ ಏನಾದರೂ ಬಸ್ಸಲ್ಲಿ ಕುತ್ಕೊಂಡು ಉಗುಳಿದ್ ನೋಡಿದ್ರೆ ಅಲ್ಲೇ ಗಾಡಿ ಸೈಡ್ಗೆ ಹಾಕಿ ಮುಸೊಂಟಿಗೆ ಒಂದು ಕೊಡ್ತೇನೆ. ಬಾಸೆಲ್ಲದೆಲ್ಲ.